ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪಿ ಎಸ್ ಕೆ ಅಕಾಡೆಮಿಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಭಾನುವಾರ ನಡೆದಂಥ ಅಂದರೆ 20/9/2020 ನಡೆದಂಥ ಪಿ ಸಿ ಪ್ರಶ್ನೆ ಪತ್ರಿಕೆನ ಈ ಕೆಲವು ಪ್ರಶ್ನೆಗಳನ್ನು ನಾನಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕೊಟ್ಟಿರುವ ಅನುಪಾತ ಸರಿಸಮವಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2:6 6 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸುಲಭವಾಗಿ ಯಾವ ರೀತಿ ಕಂಡುಹಿಡಿಯೋದಪ್ಪ ಅಂದರೆ ಒಂದು ಸರಳ ಸೂತ್ರ ಹಾಕೋತಾ ಇದ್ದೀನಿ. D = C × B / A. ಇಲ್ಲಿ ನಾವು D ಕಂಡುಹಿಡಿಬೇಕಾಗುತ್ತೆ. 6 × 6 / 2 2 1 2 2 3 6 6 3 18. ಆನ್ಸರ್ ಬಂದು 18 ಬರುತ್ತೆ. ಎರಡನೇದು, ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಒಂದು ಉದ್ಯಾನವನದಲ್ಲಿರುವ ಮಹಿಳೆಯನ್ನು ತೋರಿಸಿ ಹೇಳುತ್ತಾನೆ, ಅವಳು ನನ್ನ ಅಜ್ಜಿಯ ಒಂದೇ ಸಂತಾನದ ಮಗಳು. ಆ ವ್ಯಕ್ತಿ ಈ ಮಹಿಳೆಗೆ ಹೇಗೆ ಸಂಬಂಧ ಅಂತಂದರೆ ಯಾವ ರೀತಿ ಸಂಬಂಧ ಹೊಂದ್ತಾನಪ್ಪ ಅಂತಂದರೆ ಸಹೋದರ ಸಂಬಂಧ ಹೊಂದ್ತಾನೆ. ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನಿಮಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನ ನಾನು ಈ ಚಾನಲ್ನಲ್ಲಿ ನೀಡ್ತೀನಿ. ಮೂರನೇದಾಗಿ ಬರೋದಾದರೆ 5 7 11 ಅಂತ ಕೊಟ್ಟಿದ್ದಾರೆ. ಇದನ್ನು ಸಿಂಪಲ್ಲಾಗಿ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದಪ್ಪ ಅಂತಂದರೆ ಆನ್ಸರ್ನ ಯಾವ ರೀತಿ ಕಂಡುಹಿಡಿಯೋದಪ್ಪ ಅಂದರೆ 5ಕ್ಕೆ 2 ಸೇರಿಸಿದ್ರೆ 7, 7ಕ್ಕೆ 4 ಸೇರಿಸ್ಬೇಕು, ಡಬಲ್ ಮಾಡಬೇಕು, ಅದನ್ನ ಅಲ್ಲಿ 11 ಆಗುತ್ತೆ. ಈಗ 11ಕ್ಕೆ ನಾವು 7 ಸೇರಿಸಿದ್ರೆ 17 ಬರುತ್ತಪ್ಪ ಅಂತಂದರೆ ಇಲ್ಲಿ 2ಕ್ಕೆ ಇಲ್ಲಿ ಡಬಲ್ ಮಾಡಿದರೆ 4ಕ್ಕೆ ಇಲ್ಲಿ ಇನ್ನು 2 ಸೇರಿಸಿದ್ರೆ 6 ಸೇರಿಸಿದಾಗ ಇಲ್ಲಿ 17 ಬರುತ್ತೆ. ಫ್ರೆಂಡ್ಸ್ ಇದು ಆನ್ಸರು 17. ಗೊತ್ತಾಯ್ತಲ್ವ ಯಾವ ರೀತಿ ಸುಲಭವಾಗಿ ಆನ್ಸರ್ನ ಕಂಡುಹಿಡಿಯೋದು ಅಂತ. ಕೆಳಗಿನ ಲೈನ್ ಚಾರ್ಟನ್ನು ಪರಿಶೀಲಿಸಿ ಉತ್ತರ ಕೊಡಿ. ಈ ಲೈನ್ ಗ್ರಾಫ್ ಕೆಲವು ಭಾರತದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಸಂಖ್ಯೆ ಹಾಗೂ ವರ್ಷಗಳನ್ನು ತೋರಿಸುತ್ತದೆ. ಅಂದರೆ ಬ್ರಾಂಚ್ಗಳ ಸಂಖ್ಯೆಯು ಶೇಕಡಾವಾರು ಹೆಚ್ಚಳವನ್ನು ಹುಡುಕಿ 1980ರಿಂದ 81ರಿಂದ 2020-21ವರೆಗೂ ಸಹ ಇಲ್ಲಿ ಕೊಟ್ಟಿದ್ದಾರೆ. ಆನ್ಸರ್ ಬಂದು 700%. ಐದನೇದು, ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಪ್ಪ ಅಂದರೆ ಜನರಲ್ ಬಿಪಿನ್ ರಾವತ್. ಇವರು ಜನರಲ್ ಬಿಪಿನ್ ರಾವತ್ ಅವರು ಆರ್ಮಿ ಚೀಫ್ ಮಿನಿಸ್ಟರು ಸಹ ಆಗಿರ್ತಾರೆ. ಭಾರತ ಸರ್ಕಾರವು ಶಸ್ತ್ರ ಪಡೆಗಳ ಸರ್ವೋಚ್ಚ ಅಧಿಕಾರವನ್ನು ಸಹ ಇವರು ಹೊಂದಿರ್ತಾರೆ ಮತ್ತು ಅದ್ರ ಸಹ ಮುಖ್ಯಸ್ಥರು ಸಹ ಆಗಿರ್ತಾರೆ ಇವರು. ಮತ್ತು CPS ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಹೊಸದಾಗಿ ರೂಪುಗೊಂಡಿರುವಂಥ ಮಿಲಿಟರಿಯ ಎಲ್ಲ ವ್ಯವಹಾರಗಳನ್ನು ಸಹ ಇವರೇ ಮುಖ್ಯಸ್ಥಿಕೆ ವಹಿಸಿ ನೋಡ್ಕೊಳ್ತಾ ಇರ್ತಾರೆ. ಆರನೇದಾಗಿ ಬರೋದಾದರೆ ದ ಲೈನ್ಸ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಡ್ಯಾಶ್ ಅನ್ನು ಪ್ರತ್ಯೇಕಿಸಿದೆ. ಲೈನ್ಸ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇಂಡಿಯಾ ಮತ್ತು ಚೈನಾಗಳ ನಡುವೆ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಗಡಿ ವಿವಾದದಲ್ಲಿ ಭಾರತೀಯ ನಿಯಂತ್ರಿತ ಪ್ರದೇಶದಿಂದ ಬೇರ್ಪಡಿಸುವ ಒಂದು ಸಡಿಲವಾದ ರೇಖೆಯು ಸಹ ಇದಾಗಿದೆ. 1959ರಲ್ಲಿ ಜವಾಹರ್ಲಾಲ್ ನೆಹರುಗೆ ಸಹ ಇದ್ರ ಬಗ್ಗೆ ಒಂದು ಲೆಟ್ರು ಸಹ ಬಂದಿರುತ್ತೆ. 1962ರಲ್ಲಿ ಚೀನಾ ಮತ್ತು ಭಾರತ ಯುದ್ಧದ ನಂತರ ರೂಪುಗೊಂಡ ರೇಖೆಯ ಉಲ್ಲೇಖವನ್ನು ಸಹ ಮಾಡ್ಬೋದು ಮತ್ತು ಇದು ಚೀನಾ ಮತ್ತು ಭಾರತೀಯ ಗಡಿ ವಿವಾದದ ಒಂದು ಭಾಗವಾಗಿಯೂ ಸಹ ಇದೆ. ಏಳನೇದಾಗಿ, ಇತ್ತೀಚಿನ ನವೀನ ಸ್ಪರ್ಧೆ ಡೇರ್ ಟು ಡ್ರೀಮ್ ಅನ್ನು ಡ್ಯಾಶ್ನಿಂದ ಆರಂಭಿಸಲಾಯಿತು. ಡೇರ್ ಟು ಡ್ರೀಮ್ ಅನ್ನು DRDO ಇಂದ ಆರಂಭಿಸಲಾಯಿತು. DRDO ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದನ್ನು ಭಾರತ ಸರ್ಕಾರ ರಕ್ಷಣಾ ಸಚಿವಾಲಯ ಮತ್ತು ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಇದು 1958ರಲ್ಲಿ ತಾಂತ್ರಿಕ ಅಭಿವೃದ್ಧಿಯನ್ನು ಸ್ಥಾಪಿಸಿದ್ದಾರೆ. ಭಾರತೀಯ ಕಾರ್ಖಾನೆಗಳ ಉತ್ಪಾದನಾ ನಿರ್ದೇಶನ ರಕ್ಷಣಾ ವಿಜ್ಞಾನ ಸಂಘಟನೆಯೊಂದಿಗೂ ಸಹ ಇದನ್ನು ವಿಲೀನಗೊಳಿಸಲಾಗಿದೆ. ಎಂಟನೇದಾಗಿ ಹೇಳೋದಾದರೆ ಕೆಳಗಿನ ಯಾವ ಆ್ಯಪ್ಸ್ ಕೂಡ COVID-19ಗೆ ಸಂಬಂಧಿಸಿಲ್ಲ.
ಯಾವುದು ಆರೋಗ್ಯ ಸೇತುನೂ ಸಹ ಕೋವಿಡ್-19ಗೆ ಸಂಬಂಧಿಸಿದೆ, ಆಪ್ತಮಿತ್ರನೂ ಕೋವಿಡ್ ಅಂದರೆ ಕರೋನಾಗೆ ಸಂಬಂಧಿಸಿದೆ, ಕ್ವಾರಂಟೈನ್ ವಾಚ್ ಅಂದರೆ ಅದು ಸಹ ಕೋವಿಡ್ಗೆ ಸಂಬಂಧಿಸಿದೆ, ಸುರಕ್ಷಾ ಆ್ಯಪ್ ಒಂದು ಮಾತ್ರ ಕೋವಿಡ್-19ಗೆ ಸಂಬಂಧಿಸಿಲ್ಲ. ಆನ್ಸರ್ ಬಂದು ಸುರಕ್ಷಾ. 9ನೇದು 4ರಿಂದ ನಿಖರವಾಗಿ ಭಾಗಿಸಬಹುದಾದ ಶ್ರೇಷ್ಠ 3 ಅಂಕಿಯ ಸಂಖ್ಯೆ ಯಾವುದಪ್ಪ ಅಂದರೆ 996. ಡಾಕ್ಟರ್ ರೋಗ ನಿರ್ಣಯ ಅಂದರೆ ಡಾಕ್ಟರ್ ಯಾವುದೇ ರೋಗ ಬಂದರೆ ಕಂಡುಹಿಡಿತಾರೆ. ಅದೇ ರೀತಿ ಜಡ್ಜ್ ಏನಪ್ಪ ಮಾಡ್ತಾರೆ ಅಂದರೆ ತೀರ್ಪು ಯಾವುದು ಸರಿ ಯಾವುದು ತಪ್ಪು ಅಂತ ಇಲ್ಲಿ ಹೇಳ್ತಾರೆ. 11ನೇದು ಒಂದು ರೈಲು 140 ಮೀಟರ್ ಉದ್ದವಾಗಿದ್ದು 54 km/h ವೇಗದಲ್ಲಿರುವಾಗ 30 ಸೆಕೆಂಡಿನಲ್ಲಿ ಸೇತುವೆಯನ್ನು ದಾಟುತ್ತದೆ. ಈ ಸೇತುವೆ ಉದ್ದ. ಇಲ್ಲಿ ನಾವು ಉದ್ದ ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ನಾವು ಲೆಕ್ಕ ಮಾಡಿಕೊಂಡು ಆನ್ಸರ್ನ ನಿಮಗೆ ಈಸಿಯಾಗಿ ಯಾವ ರೀತಿ ಕಂಡುಹಿಡಿಯೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಸೂತ್ರ, ವೇಗ = ಉದ್ದ ಸಮಯ. ಇಲ್ಲಿ ಮೊದಲು ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು. 5 × 18 ಇಂಟು ಸೆಕೆಂಡ್ 54, 18 3 × 54, 5 3 15, ಆನ್ಸರು 15. ಅದೇ ಕಿಲೋಮೀಟರ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ಳೋದಾದರೆ 18/5. ಈಗ ನಾನು ಲೆಕ್ಕ ಮಾಡಿ ತೋರಿಸ್ತೀನಿ. ವೇಗ ಇಂಟು ಸಮಯ 15 × 30. ಇಲ್ಲಿ 15 × 30ನ ಗುಣಿಸಿದಾಗ 450 ಬರುತ್ತೆ. ಅದೇ 15 × 30 - 140 ಬರ್ಕೊಂಡು ಈಗ 450ರಲ್ಲಿ 140ನ ಕಳೆದಾಗ 310 ಬರುತ್ತೆ. ಆನ್ಸರ್ ಬಂದು 360. ತುಂಬ ಈಸಿಯಾಗಿ ನಾವು ಕಂಡುಹಿಡಿಬೋದು. 12ನೇದು ಹಾಂಗ್ಕಾಂಗ್ ಪ್ರದೇಶ ಮೊದಲ ಕೆಳಗಿನ ಯಾವ ದೇಶದ ಆಡಳಿತಾತ್ಮಕ ನಿಯಂತ್ರಣದಲ್ಲಿತ್ತು ಅಂತಂದರೆ ಬ್ರಿಟನ್ನ ನೇತೃತ್ವದಲ್ಲಿ ಆಡಳಿತನ ಮುಂಚೆ ನಿರ್ವಹಿಸ್ತಾ ಇದ್ರು. 13ನೇದು ಮಹಿಳೆಯರ ಮೇಲಿನ ಅಪರಾಧವನ್ನು ನಿಭಾಯಿಸಲು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲು ದಿಶಾ ಪೊಲೀಸ್ ಸ್ಟೇಷನನ್ನು ಸ್ಥಾಪಿಸಲಾಯಿತು ಅಂತಂದರೆ ಆಂಧ್ರ ಪ್ರದೇಶದ ಯಾರಪ್ಪ ಅಂತಂದರೆ ಜಗನ್ ಮೋಹನ್ ರೆಡ್ಡಿ ಅವರು ರಾಜ್ಯದ ಮೊದಲ ದಿಶಾ ಪೊಲೀಸ್ ಸ್ಟೇಷನನ್ನು ಅವರು ಉದ್ಘಾಟನೆ ಮಾಡ್ತಾರೆ. ಇವರು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಫೆಬ್ರವರಿ 8, 2020 ಅಂತರಲ್ಲೂ ಇದನ್ನು ದಿಶಾ ಪೊಲೀಸ್ ಸ್ಟೇಷನನ್ನು ಸಹ ನವೀಕರಣ ಸಹ ಮಾಡಲಾಗಿದೆ. ಮತ್ತು ಇದನ್ನು ದಿಶಾ ಪೊಲೀಸ್ ಸ್ಟೇಷನ್ ಏನಕ್ಕಪ್ಪ ಸ್ಥಾಪನೆ ಮಾಡ್ತಾರೆ ಅಂದರೆ ಮಹಿಳೆಯರ ಲೈಂಗಿಕ ದೌರ್ಜನ್ಯ, ಕಿರುಕುಳ, ಲೈಂಗಿಕ ಅಪರಾಧ ಮತ್ತು ಮಕ್ಕಳ ರಕ್ಷಣಾ ಕಾಯ್ದೆ ಅಡಿಯಲ್ಲಿ 2012ರ ಮಹಿಳಾ ಸಂತ್ರಸ್ತರ ಕುರಿತು ನ್ಯಾಯ ದೊರಕಿಸುವ ಉದ್ದೇಶದಿಂದ ಈ ದಿಶಾ ಪೊಲೀಸ್ ಸ್ಟೇಷನನ್ನು ಸಹ ಸ್ಥಾಪನೆ ಮಾಡಲಾಗಿದೆ. 14ನೇದು ರೋಯಿಂಗ್ ವಲಸಿಗರು ಕೆಳಗಿನ ಯಾವ ಮೂಲಸ್ಥಾನ ದೇಶದಲ್ಲಿದ್ದಾರೆ? ಮಯನ್ಮಾರ್. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ 2020 ನಲ್ಲಿ ನಡೆಯಿತು. ಬೆಂಗಳೂರಿನಲ್ಲಿ ನಡೆದಿದೆ. 16ನೇದು 2020ರಲ್ಲಿ ನಡೆಯುವಂತಿದ್ದ ಒಲಿಂಪಿಕ್ಸ್ 2021ಗೆ ಮುಂದೂಡಲಾಗಿದೆ. ಯಾವ ದೇಶ ನಡೆಯಲಿದೆ? ಜಪಾನ್ನಲ್ಲಿ ನಡೆಯಲಿದೆ. 17ನೇದು ಅಪ್ಲಿಕೇಶನ್ MANI ಅಂತಂದರೆ ಮೊಬೈಲ್ ಆ್ಯಂಡೆಡ್ ನೋಟ್ ಐಡೆಂಟಿಫೈಯರ್ ಅನ್ನು ದೃಷ್ಟಿಗೋಚರವಾಗದಿರುವವರಿಗೆ ಕರೆನ್ಸಿ ನೋಟುಗಳನ್ನು ಗುರುತಿಸಲು ಡ್ಯಾಶ್ನಿಂದ ಪ್ರಾರಂಭಿಸಲಾಗಿದೆ. RBIನಿಂದ ಪ್ರಾರಂಭಿಸಲಾಗಿದೆ. RBI ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 18 ಬಿಟ್ಕಾಯಿನ್ ಎಂದರೇನು? ಬಿಟ್ಕಾಯಿನ್ ಅಂತಂದರೆ ಒಂದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ. ಇದನ್ನು 2009ರಲ್ಲಿ ತಯಾರಿ ಮಾಡ್ತಾರೆ. 19ನೇದು ಭಾರತದಲ್ಲಿ ಹುಟ್ಟಿದ ಯಾವ ಎಕನಾಮಿಸ್ಟ್ ಈಗ IMFನ ಚೀಫ್ ಎಕನಾಮಿಸ್ಟ್ ಪದವಿಯನ್ನು ಹೊಂದಿದ್ದಾರೆ? IMF ಅಂತಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ. ಇದರಲ್ಲಿ ಗೀತಾ ಗೋಪಿನಾಥ್ ಅವರು ಭಾರತದ ಮೊದಲ ಎಕನಾಮಿಸ್ಟ್ ಆಗಿದ್ದಾರೆ. ಇವರು
Geeta Gopinathan is an Indian American economist who has been the chief economist of the International Monetary Fund since in 2019 ನಲ್ಲಿ ಇವರು ಭಾರತದ ಮೊದಲ ಎಕನಾಮಿಸ್ಟ್ ಆಗಿದ್ದಾರೆ. 20ನೇದು ಕೆಳಗಿನ ಯಾವ ಜೋಡಿ ಸರಿ ಇಲ್ಲ. ಯಾವ ಜೋಡಿ ಸರಿ ಇಲ್ಲಪ್ಪ ಅಂದರೆ ಸುಖೋಯೋ ಯುನೈಟೆಡ್ ಕಿಂಗ್ಡಮ್ ಅನ್ನೋದು ಸರಿ ಇಲ್ಲ. 21ನೇದು ಕೆಳಗಿನ ಯಾವ ಸಂಯೋಜನೆ ಸರಿ ಇಲ್ಲ. ಸತ್ಯ ನೆಡಲ್ಲ ಆಪಲ್ ಇದು ಸರಿ ಇಲ್ಲ. 22ನೇದು ನಮಸ್ತೆ ಟ್ರಂಪ್ ರ್ಯಾಲಿ ಕೆಳಗಿನ ಯಾವ ನಗರದಲ್ಲಿ ನಡೆದಿದೆ. ಅಲಹಾಬಾದ್ನಲ್ಲಿ ನಡೆದಿದೆ. ಅಲಹಾಬಾದ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 24 ಫೆಬ್ರವರಿ 2020ರಲ್ಲಿ ಜರುಗಿತು. 23ನೇದು ತವಾಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿದೆ. ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ 16 ಆಡಳಿತ ಜಿಲ್ಲೆಗಳಲ್ಲಿಯೂ ಸಹ ತವಾಂಗ್ ಸಹ ಒಂದಾಗಿದೆ. ಇದು ಚಳಿಗಾಲದಲ್ಲಿ ತುಂಬ ಹಿಮಪಾತದಿಂದ ಸಹ ಕೂಡಿರುತ್ತದೆ. 24ನೇದು ಇವುಗಳಲ್ಲಿ ಯಾವುದು ICMR ಅನ್ನು ಸೂಚಿಸುತ್ತದೆ. ಯಾವುದಪ್ಪ ICMR ಅನ್ನು ಸೂಚಿಸುತ್ತದೆ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇದು 1911ರ ಹಿಂದೆಯೇ ಭಾರತದಲ್ಲಿ ವೈದ್ಯಕೀಯ ಸಂಶೋಧನೆ ಪ್ರಯೋಗಿಸುವ ಮತ್ತು ಸಂಯೋಜಿಸುವ ನಿರ್ದಿಷ್ಟ ಉದ್ದೇಶದಿಂದ ಭಾರತದ ಸರ್ಕಾರ ಭಾರತೀಯ ಸಂಶೋಧನಾ ನಿಧಿ ಸಂಘವನ್ನು ಸ್ಥಾಪಿಸಿದೆ. 25ನೇದು ಕೆಳಗಿನ ಯಾವುದು ವೈರಸ್ನಿಂದ ಆಗುವ ರೋಗ ಅಲ್ಲ. ಟೈಫಾಯ್ಡ್. 26ನೇದು ಕೆಳಗಿನ ದೇಶಗಳಲ್ಲಿ ಡ್ಯಾಶ್ ಅನ್ನು ಬಿಟ್ಟು ಮಿಕ್ಕ ಎಲ್ಲವೂ G7 ದೇಶಗಳಾಗಿವೆ. 17. ಫ್ರೆಂಡ್ಸ್, ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆದಲ್ಲಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.